ಗಳಿಗೆ ನಮಸ್ಕಾರ. ಇಲ್ಲೇನು ನೋಡತ್ತಿರಲ್ಲ ಫ್ರೆಂಡ್ಸ್, ಇವಾಗ ನೀವು ನಮ್ಮ ಹುಡುಗರು ಯಾರ 6 ರೂಪಾಯಿ ಕೊಂಡು ಟೀ ಸಿಗ್ತತಿಲ್ಲ. ಗೋವಿಂದ ಶ್ರೀನಿವಾಸ ಇದ ಬಸ್ ನೋಡ್ರಿ. ಈ ಬಸ್ ಸಿಕ್ಕಾಬಿಟ್ಟಿದ ಅವಾಗ ಇವೆಲ್ಲ ನಿಮ್ಮನ್ನ ಹಾಯ್ ನಮಸ್ಕಾರ ನನ್ನ ಎಲ್ಲ ಸೆಲೆಬ್ರಿಟಿಗಳಿಗೆ. ಶ್ರೀ 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 ವೆಂಕಟೇಶ್ವರ ಬಾಲಾಜಿ ಸ್ವಾಮಿ ಗೋವಿಂದ ಶ್ರೀನಿವಾಸಾಯ ನಮಃ. ಸ್ನೇಹಿತರೆ, ನಾನಿವಾಗ ಆ್ಯಟ್ ಪ್ರೆಸೆಂಟ್ ಎಲ್ಲಿದ್ದೀನಿ ಗೊತ್ತಾ? ನಾನಿವಾಗ ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ ಬಾಲಾಜಿ ತಿರುಪತಿಯಲ್ಲಿದ್ದೀನಿ ಸ್ನೇಹಿತರೆ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಒಂದು ದೇವಸ್ಥಾನ ಕಾಣ್ತಾ ಇರ್ಬೋದು ನಿಮಗೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಮಹಿಮೆ ಏನಂದರೆ, ನಿಮಗೇನಾದರೂ ಕಷ್ಟ ಬಂದಿದ್ದರೆ, ನಿಮಗೇನಾದರೂ ತೊಂದರೆಗಳಿದ್ದರೆ, ನಿಮಗೇನಾದರೂ ಸಮಸ್ಯೆ ಇದ್ದರೆ, ನೀವು ಬಂದುಬಿಟ್ಟು ಈ ಒಂದು ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡ್ಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟರೆ ನಿಮಗೆ ಕೆಲಸಗಳು ಆಗ್ತಾವಂತ. ಹಾಗೆ ಸ್ನೇಹಿತರೆ, ಈ ಒಂದು ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರ್ತಾರೆ, ಎಷ್ಟೊಂದು ಜನ ಮುಡಿ ಕೊಡ್ತಾರೆ. ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ 50,000ದಿಂದ 1,00,000 ಜನ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಹಾಗೆ ಸ್ನೇಹಿತರೆ, ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಎಷ್ಟೊಂದು ಸಾವಿರ ಜನ ಊಟ ಮಾಡ್ತಾರೆ ಇಲ್ಲಿ. ಹಾಗೆ ಸ್ನೇಹಿತರೆ, ಈ ಒಂದು ದೇವಸ್ಥಾನದಲ್ಲಿ 2,000ರಿಂದ 5,000 ಜನ ಡೈಲಿ ಇಲ್ಲಿ ಮುಡಿ ಕೊಡ್ತಾರಂತೆ. ಅಂದರೆ ನೀವು ಅದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೋದು ಎಷ್ಟೊಂದು ಇಲ್ಲಿ ಜನರಿಗೆ ಕೆಲಸ ಆಗ್ತಾ ಇದ್ದಾವಂತ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಈ ಒಂದು ದೇವಸ್ಥಾನಕ್ಕೆ ಒಂದು ಸರಿ ಭೇಟಿ ನೀಡಿ. ಹಾಗೆ ಸ್ನೇಹಿತರೆ, ಬೇಡ್ಕೊಳ್ಳಿ, ನಿಮ್ಮ ಕಷ್ಟ ಪರಿಹಾರ ಆದ ನಂತರ ನೀವು ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ನಿಮ್ಮ ಮುಡಿನ ಕೊಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ನನ್ನ ಹಿಂದ್ಗಡೆ ದೇವಸ್ಥಾನ ಕಾಣ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ, ನೀವು ಯಾರಾದರೂ ಹೊಸಬರು ಈ ಒಂದು ದೇವಸ್ಥಾನಕ್ಕೆ ಇದುವರೆಗೂ ಬಂದಿಲ್ಲ ಅಂತಂದರೆ ನನ್ನ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ನಿಮಗೆ ಈ ಒಂದು ವಿಡಿಯೋ ಒಳಗಡೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ, ಈ ಒಂದು ದೇವಸ್ಥಾನದೊಳಗಡೆ ಯಾವ ಥರ ಇದೆ, ಏನಿದೆ ಅಂತ. ಹಾಯ್ ನನ್ನ ಎಲ್ಲ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಫ್ರೆಂಡ್ಸ್, ಇವಾಗ ತಾನೇ ನಾನು ಜಸ್ಟ್ ತಿರುಪತಿಗೆ ಎಂಟ್ರ್ ಆದೆ. ಸ್ಟೆಪ್ಸ್ ಎಲ್ಲ 3,550 ಸ್ಟೆಪ್ಸ್ ಹತ್ತಿಬಿಟ್ಟೆ. ಇವಾಗ ಎಂಟ್ರ್ ಆಗೇನಿ, ಇನ್ನೂ ಹೊಂಟಿದ್ದೇನೆ. ನಾನು ಇನ್ನೂ ತುಂಬ ದೂರ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕಂತಂದರೆ ಅಲ್ಲಿ ತನಕ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ನಡ್ಕೊತ ಹೋಗೋಣಂತ. ನಾನು ನಿಮ್ಮಲ್ಲಿ ಪೂರ ದೇವಸ್ಥಾನಕ್ಕೆ ಎಂಟ್ರ್ ಆದ ನಂತರ ನಾನು ನಿಮಗೆಲ್ಲ ತೋರಿಸ್ತೇನಂತ. ಬರ್ರಿ ಹೋಗೋಣ ಇವಾಗ. ಫ್ರೆಂಡ್ಸ್, ಇಲ್ಲೇನು ನೋಡತ್ತಿರಲ್ಲ, ಇವಾಗ ನಿಮಗೆ ಬಸ್ ಎಲ್ಲ ಇಲ್ಲಿ ಸ್ಟಾಪ್ ಆಗ್ತಾವೆ. ನೀವು ಅಲ್ಲಿಂದ ಏನಾರ ತಿರುಪತಿಯಿಂದ ತಿರುಮಲಕ್ಕೆ ಬಂದ್ರೆ ಅಂದ್ರೆ ಬಸ್ ಇಲ್ಲೇ ಸ್ಟಾಪ್ ಆಗ್ತಾವೆ. ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ಬಸ್ ಇಲ್ಲೇ ಸಿಗ್ತಾವೆ. ಇಲ್ಲಿಂದನ ನೀವು ಹೋಗ್ಬೋದು. ಇಲ್ಲಿಂದನ ನೀವು ವಾಪಸ್ ಮತ್ತೆ ತಿರುಪತಿಗೆ ಹೋಗ್ಬೇಕಂದ್ರೆ ಇಲ್ಲೇ ಬರ್ಬೇಕು. ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ದೇವಸ್ಥಾನ ಇಲ್ಲೇ ಐತಿ. ಆನಂತರ ನೀವು ಇಲ್ಲಿ ಏನಾರು ಲಾಕರ್ಸ್ ಬೇಕಂದ್ರೆ ನಿಮ್ಗೆ ಲಾಕರ್ಸನ್ನು ಇಲ್ಲೇ ಹತ್ತಿರದವ. ಇಲ್ಲಿ ದೇವಸ್ಥಾನ ಏನು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋದ್ರೆ ಲಾಕರ್ಸ್ ಸಿಗ್ತಾವೆ. ನಾನು ನಿಮ್ಗೆ ಅದನ್ನು ತೋರಿಸ್ತೇನಂತೆ. ಇವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ನಿಮಗೆ ಯಾವುದೇ ಬಸ್ ಬೇಕಾದ್ರೂ ನೀವು ಇಲ್ಲಿಂದ ತಿರುಪತಿಗೆ ಐತಿ ಹೋಗ್ಬೇಕು. ಬರ್ರಿ, ನಾ ಇವಾಗ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಾನು ನಿಮ್ಗೆ ಲಾಕರ್ಸದ್ದೆಲ್ಲ ತೋರಿಸ್ತೀನಿ. ರೂಮ್ಸ್ ಯಾವ ಥರ ಇರ್ತಾವೆ, ಲಾಕರ್ಸ್ ಯಾವ ಥರ ಕೊಡ್ತಾರೆ ಎಲ್ಲ ನಾನು ನಿಮ್ಗೆ ಆನಂತರ ಮಾಹಿತಿ ಕೊಡ್ತೀನಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವಾಗ. ಫ್ರೆಂಡ್ಸ್, ಇಲ್ಲೇನು ನೋಡತ್ತಿಲ್ಲ, ಫ್ರೀ ಲಾಕರ್ಸ್ ಕೊಡ್ತಾರೆ ನಿಮ್ಗೆ ಇಲ್ಲಿ. ಜಸ್ಟ್ ನೀವು ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ನಿಮ್ಗೆ ದೊಡ್ಡ ಲಾಕರ್ಸ್ ಕೊಡ್ತಾರೆ. ನಿಮ್ಮ ಲಗೇಜ್ ಏನೇನೈತಲ್ಲ ಅದೆಲ್ಲನೂ ಪ್ಯಾಕ್ ಮಾಡಿಬಿಟ್ಟು ನೀವು ಒಳಗಡೆ ಇಡ್ಬೋದು. ನೀವು ಆಮ್ಯಾಗ ಫ್ರೀಯಾಗಿ ಅಡ್ಡಾಡ್ಬೋದು. ಇಲ್ಲೇ ರೂಮ್ಸ್ ಅದು ಸಿಗೋದಿಲ್ಲ ಇಲ್ಲಿ. ಹಾಗಾಗಿ ಜಸ್ಟ್ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ನಿಮಗೆ ಇಲ್ಲಿ ಫ್ರೀ ಲಾಕರ್ಸ್ ಕೊಡ್ತಾರೆ ನಿಮಗೆ ಎಲ್ಲ ಕಡೆ. ಹಾಂ ಹಾಂ
ಇವಾಗೇನು ಇಲ್ಲಿ ನೀವು ಅನ್ನ ಪ್ರಸಾದ ನೋಡಿದ್ರಲ್ಲ, ಇದು ದೇವಸ್ಥಾನದಾಗಲ್ಲ, ಇಲ್ಲಿ ನೀವು ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲಿ ಬೇಕಲ್ಲಿ ಅನ್ನ ಪ್ರಸಾದ ಅಂತ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಕೊಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಲಾಕರ್ಸ್ ನಂತರ ರೂಮ್ಸ್ ಎಲ್ಲ ತುಂಬ ಇದಾವಲ್ಲ, ಆ ಒಂದು ರೂಮ್ಸ್ ಮುಂದೆ ಲಾಕರ್ಸ್ ಏನೋ ಕೊಟ್ಟಿರ್ತಾರಲ್ಲ ನಮಗೆಲ್ಲದಕ್ಕೂ, ಅಲ್ಲಲ್ಲಿ ಎಲ್ಲ ಕಡೆನೂ ಈ ಥರ ಅನ್ನ ಪ್ರಸಾದ ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತದೆ. ನಿಮಗೆ ಒಂಥರ ಪೊಂಗಲನೋ ಏನೋ ಅಂತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಲಾವ್ ಥರ ಇರ್ತೈತಿ, ಅದನ್ನು ಕೊಡ್ತಾ ಇರ್ತಾರೆ. ನೀವು ದೇವಸ್ಥಾನಕ್ಕೆ ಹೋದ ನಂತರ ಮಾತ್ರ ನಿಮಗೆ ಕಂಪ್ಲೀಟಾಗಿ ಊಟ ಇರ್ತೈತೆ, ಅಲ್ಲೇ ಮಾಡ್ಬೋದು. ಇವಾಗೇ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಅದೇ ತಿರುಮಲ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ಒಂದು ಮೂರ್ತಿ ಅದ. ಒಳಗಡೆ ಯಾರು ನೀವು ಪಾಲೆ ಹಚ್ಚಿಬಿಟ್ಟು ಒಳಗಡೆ ಯಾರು ನಿಮಗೆ ದರ್ಶನ ತೊಗೊಳೋದಕ್ಕೆ ಆಗೋದಿಲ್ಲಲ್ಲ, ಯಾಕಂದ್ರೆ ಒಳಗಡೆ ದರ್ಶನ ತೊಗೊಂಬರ್ಬೇಕಾರೆ ಕನಿಷ್ಠ ಪಕ್ಷ ನಿಮಗೆ 10 ರಿಂದ 20 ತಾಸು ಬೇಕಾ ಫ್ರೀ ನೀವು ದರ್ಶನ ತೊಗೋಬೇಕಾರೆ. ಅದರ ಸಂಬಂಧ ನಿಮಗೆ ಇಲ್ಲಿ ಹೊರಗಡೆನೇ ಈ ಥರ ಮೂರ್ತಿ ಇಟ್ಟಿದ್ದಾರೆ. ನೀವು ಇಲ್ಲಿ ಫೋಟೋಸ್ ಎಲ್ಲ ತೊಗೋದು ನೋಡ್ತಾ ಇರ್ಬೋದು. ನೀವು ಎಲ್ಲರೂ ಇಲ್ಲಿ ಸೆಲ್ಫಿ ಎಲ್ಲ ತೊಗೊಳಕತ್ತಾರೆ. ಆನಂತರ ನೀವು ಇಲ್ಲೇ ಸ್ವಾ ಮಾಡಿಬಿಟ್ಟು ಇಲ್ಲೇ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಒಳಗಡೆ ಎಲ್ಲ ಹೋಗಿ ಬರ್ಬೇಕಂದ್ರೆ ನಿಮಗೆ ಏನಪ್ಪ, ನೀವು ದುಡ್ಡು ಕೊಟ್ಟು ಹೋಗ್ಬೋದು. 300 ರೂಪಾಯಿ ಟಿಕೆಟ್ ಅಡ್ವಾನ್ಸ್ ಬುಕ್ ಮಾಡ್ಬೇಕು. ಅದಕ್ಕೆ ನೀವೇನಾರು ಬೈ ವಾಕ್ ಹೋಗ್ಬೇಕಂತಾರೆ ನಿಮ್ಗೆ ಕನಿಷ್ಠ ಪಕ್ಷ ಒಂದು 20 ತಾಸು ಬೇಕಾ. ಯಾಕಂದ್ರೆ ನಾನು ಆಲ್ರೆಡಿ ಹೋಗಿ ಬಂದೆ, ನಾನು ನಿನ್ನೆ ನೈಟ್ ಹೋಗಿದ್ದೀನಿ. ನಾನು ಇವತ್ತು ಕಡಿಮೆ ಒಂದು 24 ತಾಸರ ನಾನು ವೇಟ್ ಮಾಡಿದ್ದೇನೆ ದರ್ಶನ ತೊಂದು ಹೊರಗಡೆ ಬರ್ಬೇಕಾರೆ. ನಿಮ್ಗೆ ಒಳಗಡೆ ಹೋಗೋದಕ್ಕಾಗದಿದ್ರೆ ಇಲ್ಲೇ ನೀವು ಫೋಟೋಸ್ ಎಲ್ಲ ತೊಗೋಬೋದು. ಫ್ರೆಂಡ್ಸ್ ಏನು ನೋಡತ್ತಿಲ್ಲ, ನೀವು ದರ್ಶನಕ್ಕೆ ಹೋಗ್ಬೇಕಾರೆ ಇದ್ರಾಗನ ಹೋಗ್ಬೇಕಾ, ಫ್ರೀ ದರ್ಶನ ಹೋಗ್ಬೇಕಾರೆ ಅಲ್ಲಿಂದ ಬರ್ತೈತಿದ್ದು, ಅಲ್ಲಿಂದ ಹಿಡಿದು ಹಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದು. ನಾನು ನಿಮ್ಗೆ ತೋರಿಸ್ತೇನೆ ಎಲ್ಲಿಂದ ಫ್ರೀ ದರ್ಶನಕ್ಕೆ ಹೋಗಿ ಎಂಟ್ರೆನ್ಸ್ ಎಲ್ಲಿತ್ತು ಅಂತ ಹೇಳ್ಬಿಟ್ಟು. ಅದಿನ್ನ ತುಂಬ ಮುಂದೆ ಐತಿ, ತೋರಿಸ್ತೇನೆ ನಾನು ನಿಮಗೆ. ಅದೇ ನೋಡಪ್ಪ, ನಮ್ಗೆ ಎಲ್ಲಪ್ಪ ಅದಾನಿಲ್ಲೇ. ನಮ್ಮ ಹುಡುಗರು ಯಾರು ನೋಡ್ರಿ ಅಂತಾರೆ, ಎಲ್ಲಪ್ಪನ ಬಂದಾನ, ನಾನು ಹೋದಾನಿಲ್ಲ. ಫೌಂಡೇಶನ್ ಅಂತ ಹೇಳೋ ಮತ್ತೆ ಫೌಂಡೇಶನ್ ರ್ಯಾಂಕರ್ NTTF ಕಣ. ಫ್ರೆಂಡ್ಸ್, ನೀವೇನಾರು ಇಲ್ಲಿ ಬಂದರೆ ಟೀ ಬರೀ 6 ರೂಪಾಯಿ ಅಷ್ಟೇ. ಇಲ್ಲಿ ನನ್ನ ಹಿಂದ್ಗಡೆ ನೋಡ್ಬೋದು ನೀವು, ಟೀ ಬೋರ್ಡ್ ಟೀ ನೋಕಂತಿದೆ. ಇಲ್ಲಿ ಬಂದ್ರೆ ಅಂದ್ರೆ ನಿಮಗೆ ಬರೀ 6 ರೂಪಾಯಿಗೊಂದು ಟೀ ಸಿಗ್ತತಿ. ಇಲ್ಲಿ ಬೇರೆ ಕಡೆ ಎಲ್ಲ 10, 15, 20 ರೂಪಾಯಿ ಇತ್ತು ಒಂದು ಟೀಗೆ. ಇಲ್ಲಿ ಏನೈತಲ್ಲ ಕೇವಲ 6 ರೂಪಾಯಿ ಮಾತ್ರ. ನೋಡ್ಬೋದು ನೀವು, ಇಲ್ಲೇ ಬೋರ್ಡ್ ಹಾಕಿದಾರೆ ಅವ್ರು. ನೀವು ಬೇಕಾದ್ರೆ ಗ್ರೀನ್ ಟೀ ತೋರಿ, ಲೆಮನ್ ಟೀ ತೋರಿ, ಬೇಕಾದ್ರೆ ಮಿಲ್ಕ್ ಟೀ ತೋರಿ, ಯಾವ ತೊಂದರೂ ಬರೀ 6 ರೂಪಾಯಿ ಅಷ್ಟೇ. ಇಲ್ಲಿ ಬರೀ 6 ರೂಪಾಯಿದ ಟೀ ಸಿಗ್ತದೆ ನಿಮ್ಗೆ. ಇಲ್ಲಿ ಬಂದುಬಿಟ್ರೆ ಟೀ ಕುಡಿಯೋರು ಚಲೋ ಐತೆ. ಫ್ರೆಂಡ್ಸ್, ಇಲ್ಲೇ ನೋಡತ್ತಿರಲ್ಲ, ಈ ಮಾರ್ಗವಾಗಿ ಹೋಗೋದಾರ ಏನೈತಲ್ಲ, ನೀವು 300 ರೂಪಾಯಿ ಟಿಕೆಟ್ ಏನಾರು ನೀವು ಅಡ್ವಾನ್ಸಾಗಿ ಬುಕ್ ಮಾಡಿ ತೊಗೊಂಡಿದ್ರಂದ್ರೆ ಇಲ್ಲಿ 300 ರೂಪಾಯಿ ಕೊಟ್ಟಂದ್ರೆ ನಿಮಗೆ ಇಲ್ಲಿ ಡೈರೆಕ್ಟ್ ಎಂಟ್ರಿ ಇರ್ತೈತಿ ದೇವ್ರ ದರ್ಶನ ಮಾಡೋದಕ್ಕೆ. ಇಲ್ಲಿ 300 ರೂಪಾಯಿ ಕೊಟ್ಬಿಟ್ಟು ನೀವು ದೇವ್ರ ದರ್ಶನ ಮಾಡ್ಬೋದು. ಫ್ರೀಯಾಗಿ ನೀವು ದರ್ಶನ ಮಾಡ್ಬೇಕಂದ್ರೆ ಅದು ಆ ಕಡೆ ಐತಿ, ತೋರಿಸ್ತೇನೆ ನಾನು ನಿಮಗೆ ಅದನ್ನು. ಶ್ರೀ ದೇವಿ ಆಂಜನೇಯ ವಾರಿ ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ವಾರಿ ಟೆಂಪಲ್. ಇಲ್ಲಿ ಒಳಗಡೆ ಫೋಟೋ ವೀಡಿಯೋಸ್ ತೆಗಿಯೋಕೆ ಏನೂ ಅಲಾವಿಲ್ಲ, ಪರ್ಮಿಷನ್ ಇರೋದಿಲ್ಲ. ಇಲ್ಲಿ ಏನಿದ್ರು ಹೊರಗಡೆನ ತಗೋಬೇಕು ನಾವು ಫೋಟೋ ವೀಡಿಯೋ ಬೇಕಾದ್ರೆ.
ದರ್ಶನ ಪಡೆದವ್ರಿಗೆ ಫ್ರೀ ಒಂದು ಲಾಡು ಕೊಡ್ತಾರೆ. ಆನಂತರ ನೀವು ದುಡ್ಡು ಕೊಟ್ಟು ನಿಮಗೆ ಎಕ್ಸ್ಟ್ರಾ ಲಾಡು ಬೇಕಾದರೆ ತೊಗೋಬೋದು. ಒಂದು ಲಾಡುಗೆ ಬಂದುಬಿಟ್ಟು 50 ರೂಪಾಯಿ ಇರುತ್ತೆ. ಹಾಗೆ ಒಂದು 100 ರೂಪಾಯಿ ಲಾಡು ಕೂಡ ಇರ್ತೈತಿ. ಆನಂತರ 200 ರೂಪಾಯಿ ಲಾಡು ಕೂಡ ಇರ್ತೈತಿ. ನೀವು ಬೇಕಂದರೆ ನೀವು ಅದನ್ನು ತೊಗೋಬೋದು. ಆನಂತರ ನಿಮಗೆ ಒಂದು ಲಾಡುನ ಫ್ರೀ ಕೊಡ್ತಾರೆ ಇಲ್ಲಿ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಈ ಸಂಪೂರ್ಣವಾದಂಥ ದೇವಸ್ಥಾನದ ಎಲ್ಲ ಒಂದು ಟೂರ್ ತೋರಿಸ್ತೇನೆ ನಿಮ್ಗೆ. ಸಕ್ಕಲ್ನಲ್ಲೂ ಕೂಡ ಇದು ತುಂಬಾ ಇಡೀ ಜಗತ್ತಿನಲ್ಲಿಯೇ ಕೂಡ ಇದು ತುಂಬಾ ದೊಡ್ಡ ಶ್ರೀಮಂತವಾದಂಥ ದೇವಸ್ಥಾನನೇ ಅನ್ಬೋದು ಇದಕ್ಕೆ. ಹಾಗೆ ಫ್ರೆಂಡ್ಸ್, ಈ ಒಂದು ದೇವಸ್ಥಾನದೊಳಗಡೆ ಕಂಟಿನ್ಯೂಸ್ ಆಗಿ ಪೂಜೆ ನಡೀತಾನೆ ಇರುತ್ತೆ. ಹಾಗೆ ಸ್ನೇಹಿತರೆ, ನಾನು ಈ ಒಂದು ದೇವಸ್ಥಾನದೊಳಗಡೆ ನಿನ್ನೆ ನಾನು ದರ್ಶನಕ್ಕಂತ ನಿಂತಿದ್ದೆ. ನಾನು ಬಂದುಬಿಟ್ಟು ರಾತ್ರಿ 9 ಗಂಟೆಗೆ ಫ್ರೀ ದರ್ಶನ ಮಾಡಿದ್ದೆ. 9 ಗಂಟೆಗೆ ನಾನು ಹೋಗ್ಬಿಟ್ಟು ಪಾಲೆ ಹಚ್ಚಿದ್ರೆ ನನಗೆ ದರ್ಶನ ಸಿಕ್ಕಿದ್ದು ಬಂದುಬಿಟ್ಟು ಮರನೇ ದಿನ ಸಾಯಂಕಾಲ ನನಗೆ 7 ಗಂಟೆಗೆ ದರ್ಶನ ಸಿಕ್ಕತಿ. ಟೋಟಲಾಗಿ ನಾನು ಬಂದುಬಿಟ್ಟು ಒಂದು 20 ಅವರ್ ಈ ಒಂದು ಲೈನಲ್ಲಿ ನಿಂತಿದ್ದೆ ನಾನು ದರ್ಶನದ ಲೈನ್ ಒಳಗಡೆ. ಹಾಗಾಗಿ ನಿಮಗೆ ವಯಸ್ಸಾದವರು ಇದ್ದರೆ, ಸ್ವಲ್ಪ ಮಕ್ಕಳದು ಏನಾದರೂ ಚಿಕ್ಕ ಮಕ್ಕಳಿದ್ರೆ ಮಾತ್ರ ಫ್ರೀ ದರ್ಶನಕ್ಕೆ ಮಾತ್ರ ಬರೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಏನಿಲ್ಲ ಅಂದರೂ 15-20 ತಾಸು ಇಲ್ಲಿ ನಿಂದಿರ್ಬೇಕಾಕತಿ. ಹಾಗಾಗಿ ನೀವು 300 ರೂಪಾಯಿದು ಏನಿರುತ್ತೆ ಆ ಒಂದು ದರ್ಶನಕ್ಕೆ ಹೋಗಿ. ಅದಕ್ಕೂ ಬರ್ಬೇಕಂದ್ರೂ ಕೂಡ ನೀವು ಅಡ್ವಾನ್ಸ್ ಆಗಿ ನಾವು ಬುಕ್ಕಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ. ಆ 300 ರೂಪಾಯಿ ದರ್ಶನ ತೊಂದುಬಿಟ್ಟು ಬಂದರೆ ನಿಮಗೆ ಡೈರೆಕ್ಟಾಗಿ ಜಲ್ದಿ ನೀವು ದರ್ಶನ ಮುಗಿಸ್ಕೋಬೋದು. ಇಲ್ಲ ಅಂದರೆ ನೀವು ಟೋಟಲಾಗಿ ಒಂದು 15 ದಿನದಿಂದ 20 ತಾಸು ನೀವು ಇಲ್ಲಿ ಏನಪ್ಪ ವೇಟ್ ಮಾಡ್ಬೇಕಾಗತ್ತೆ ನೀವು. ಆದರೆ ಅಲ್ಲಿ 20 ತಾಸು ಇದ್ರೂ ಕೂಡ ಅಲ್ಲಿ ಕೂಡ ನಿಮಗೆ ಊಟ ಕೊಡ್ತಾರೆ, ನಾಷ್ಟ ಕೊಡ್ತಾರೆ. ಅದರೆಲ್ಲ ಏನೂ ಸಮಸ್ಯೆ ಇಲ್ಲ. ಇನ್ನೇನೋ ಸ್ವಲ್ಪ ತುಂಬ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ. ಆನಂತರ ಅಲ್ಲಿ ಒಳಗಡೆ ಕೂಡ ನಿಮಗೆ ಹಾಸ್ಪಿಟಲ್ ಇದೆ. ನೀವು ಅಲ್ಲಿ ವೇಟ್ ಮಾಡಿಬಿಟ್ಟು ಏನಾದರೂ ಸಮಸ್ಯೆ ಆದರೆ ಆಟೋಮೆಟಿಕ್ಕಾಗಿ ಸ್ಪಾಟ್ನಾಗ ನಿಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಏನು ಸಮಸ್ಯೆ ಇಲ್ಲ. ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಐತಿ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಕಂಪ್ಲೀಟ್ ಈ ಒಂದು ದೇವಸ್ಥಾನದ ಟೂರನ್ನು ತೋರಿಸ್ತೀನಿ. ನನ್ನ ವಾಯ್ಸ್ ನಿಮ್ಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಯಾಕಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಕಂಟಿನ್ಯೂಸ್ ಆಗಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇಲ್ಲಿ ಫುಲ್ ಮ್ಯೂಸಿಕ್ ಎಲ್ಲ ಅಂದರೆ ದೇವ್ರದ್ದೆಲ್ಲ ಹಾಡುಗಳು ಬರ್ತಾ ಇದೆ. ಇವಾಗ ತಾನೇ ಊಟ ಮಾಡ್ಕೊಂಡು ಹೊರಗಡೆ ಬಂದೆ. ಊಟ ಮಾತ್ರ ತುಂಬಾ ಚೆನ್ನಾಗೈತಿ. ನಿಮಗೆ ಏನೇನು ಕೊಡ್ತಾರಪ್ಪ ಅಂತಂದ್ರೆ ಊಟದೊಳಗಡೆ ಅನ್ನ, ಸಾರು, ರಸಮು, ಮಜ್ಜಿಗೆ, ಆನಂತರ ಒಂದು ಸ್ವೀಟ್ ಕೊಡ್ತಾರೆ. ಆನಂತರ ಒಂಥರ ಪಲ್ಯ, ಒಂದು ಉಪ್ಪಿನಕಾಯಿ, ಇದೆಲ್ಲನೂ ಕೊಡ್ತಾರೆ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಆನಂತರ ಇಲ್ಲಿ ಊಟ ಮಾಡಿ ಬಂದ್ಮ್ಯಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೆ, ಬಸ್ ಸ್ಟ್ಯಾಂಡಿಂದ ಊಟಕ್ಕೆ ಬರೋಕೆ, ಈ ಎಲ್ಲದಕ್ಕೂ ಅಡ್ಡಾಡಕ್ಕಂತೇಳಿ ಬಿಟ್ಟೆ ಇಲ್ಲಿ TTD ಅವರು ಉಚಿತವಾದಂಥ ಬಸ್ಗಳು ನೀಡ್ತಾರೆ. ಆ ಒಂದು ಬಸ್ಸನ್ನು ಫ್ರೀ ಆಫ್ ಕಾಸ್ಟ್ ಅಂದರೆ ಉಚಿತವಾಗಿ ನಮ್ಮನ್ನ ಕರ್ಕೊಂಡು ಅಡ್ಡಾಡ್ತಾರೆ. ನೀವು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕಾಗಲಿ, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಬರೋದಕ್ಕಾಗಲಿ, ಆನಂತರ ಊಟದ ಹಾಲ್ಗೆ ಹೋಗೋದಕ್ಕಾಗಲಿ, ಆನಂತರ ಇಲ್ಲಿ ಎಲ್ಲೋ ನೀವು ಇರ್ತಕ್ಕಂಥ ರೂಮ್ಸ್ ಅಂತೇಳಿ ಹೋಗಬೇಕಾದ್ರೂ ನಿಮಗೆ ಫ್ರೀ. ಯಾವುದಕ್ಕೂ ಕೂಡ ₹1 ತೊಳೋದಿಲ್ಲ. ಇವಾಗ ಬಸ್ ಬರ್ತೈತಿ, ಆ ಬಸ್ಸನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲೇನು ಬಂತಲ್ಲ, ಇಲ್ಲೇನು ನೋಡತ್ತಿರಲ್ಲ, ಇದೇ ಬಸ್ ನೋಡ್ರಿ. ಈ ಬಸ್ ಸಿಕ್ಕಾಪಟ್ಟೆ ಅದಾವೆ. ಇವೆಲ್ಲ ನಿಮ್ಮನ್ನ ಫ್ರೀ ಕರ್ಕೊಂಡು ಅಡ್ಡಾಡ್ತಾವೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆ. ಇಲ್ಲೇನು ಹೊಂಟತ್ತಲ್ಲ, ಇದೇ ಬಸ್ ಬರ್ತಿದೆ ನೋಡಿ, ಫ್ರೀ ಬಸ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಅಡ್ಡಾಡ್ತತಿ ಇಲ್ಲ ಎಲ್ಲ ಕಡೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ನೋಡಿದ ನಂತರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು 5 ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್.